ಯೂಟ್ಯೂಬ್ನ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ ಮೇಲೆ ನೀವು ವಿಡಿಯೋನ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ವಿಡಿಯೋನ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಅದಕ್ಕೆ ಆದಂತ ಕೆಲವು ರೂಲ್ಸ್ಗಳಿದೆ. ಅಂತಂದ್ರೆ ನೀವು ಒಂದು ಟೈಟಲ್ನ ಹಾಕಬೇಕು, ಡಿಸ್ಕ್ರಿಪ್ಷನ್ ಬರೀಬೇಕು, ಕೀವರ್ಡ್ಸ್ನ ಹಾಕಬೇಕು. ಹಾಗೆ ಮೇನ್ ಆಗಿ ಏನಪ್ಪಾ ಅಂತಂದ್ರೆ ನೀವು ಅದಕ್ಕೆ ಒಂದು ತಮ್ನೆಲ್ನ ಕೂಡ ಹಾಕಬೇಕು. ಯಾಕಂದ್ರೆ ಜಾಸ್ತಿ ಜನ ನಿಮ್ಮ ಒಂದು ತಮ್ನೆಲ್ ನೋಡಿ ಅಟ್ರಾಕ್ಟ್ ಆಗಿಬಿಟ್ಟು ನಿಮ್ಮ ವಿಡಿಯೋನ ನೋಡ್ತಾರೆ. ಸೊ ಹಾಗಾಗಿ ನೀವು ಒಂದು ವಿಡಿಯೋದ ತಮ್ನೆಲ್ನ ಯಾವ ರೀತಿ ಹಾಕೋದು, ಸೊ ಯಾವ ರೀತಿ ಒಂದು ಆ ವಿಡಿಯೋ ನೀವು ತಮ್ನೆಲ್ನ ಹಾಕಿ ಅಪ್ಲೋಡ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಇದು ಕೆಲವು ಜನಗಳಿಗೆ ಗೊತ್ತಿರಲ್ಲ, ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿರ್ತಾರೋ ಸೊ ಅವರುಗಳಿಗೆ ಈ ಯೂಟ್ಯೂಬ್ಗೆ ನಾವು ಯಾವ ರೀತಿ ತಮ್ನೆಲ್ ಹಾಕಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನೀವು ಒಂದು ವಿಡಿಯೋಗೆ ಯಾವ ರೀತಿ ನಿಮ್ಮ ಒಂದು ತಮ್ನೆಲ್ನ ಹಾಕೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸೊ ತುಂಬಾ ಸುಲಭವಾಗಿ ಈ ಒಂದು ನೀವು ತಮ್ನೆಲ್ನ ಹಾಕಬಹುದು. ಸೊ ಅದು ಹೇಗಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಕಿಪ್ ಮಾಡಿ ಯಾರು ನೋಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ತಿಳಿಯುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದು ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಏನಪ್ಪಾ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನನ್ನ ಚಾನಲ್ಗೆ 2K ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. ಹಾಗೆ ಬೇಗ ಒಂದು ಲೈಕ್ ಅನ್ನ ಮಾಡಿ. ನೀವು ಒಂದು ಲೈಕ್ ಅನ್ನ ಕೊಟ್ಟರೆ ನನಗೆ ಒಂದು ಪ್ರೋತ್ಸಾಹ ಸಿಕ್ಕಂತಾಗುತ್ತೆ ವಿಡಿಯೋ ಮಾಡೋದಕ್ಕೆ. ಸೊ ಹಾಗಾಗಿ ಒಂದು ಲೈಕ್ ಅನ್ನ ಕೊಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಮ್ಮ ಒಂದು ವಿಡಿಯೋಗೆ ತಮ್ನೇಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಿಮ್ಮ ಒಂದು ವಿಡಿಯೋ ಜನ ಕ್ಲಿಕ್ ಮಾಡಿ ನೋಡೋದೇ ಒಂದು ತಮ್ನೇಲ್ನಿಂದ. ಸೊ ಹಾಗಾಗಿ ಆ ತಮ್ನೇಲ್ ನಾವು ಚೆನ್ನಾಗಿ ಅಟ್ರಾಕ್ಟ್ ಆಗಿ ಒಂದು ಎಡಿಟ್ ಮಾಡಿಬಿಟ್ಟು ಅದನ್ನ ಯಾವ ರೀತಿ ನಾವು ಹಾಕೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಮ್ನೇಲ್ ನೀವು ಯಾವ ರೀತಿ ವಿಡಿಯೋಗೆ ಹಾಕಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮತ್ತೆ ಯಾವ ರೀತಿ ನೀವು ಚೇಂಜ್ ಕೂಡ ಮಾಡಬಹುದು ಅನ್ನೋದನ್ನ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಹಾಗಿದ್ರೆ ಯಾವ ರೀತಿ ನಾವು ತಮ್ನೇಲ್ ಹಾಕೋದು ಅಂತ ತೋರಿಸ್ತೀನಿ. ಈಸಿ ಆಗಿದೆ ಒಂದು ಮೆಥಡ್. ಸೊ ಈಸಿ ಆಗಿ ಇರ್ತೀನಿ. ನಾನು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೋತೀನಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡೆ. ಇಲ್ಲಿ ನಾವು ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಿದೆಯಲ್ಲ, ನಿಮಗೆ ತೋರಿಸ್ತೇನೆ. ನಾನು ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಿದೆಯಲ್ಲ, ಇಲ್ಲಿ ಏನ್ ಮಾಡ್ಬೇಕು ನಾವು ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ತೋರಿಸುತ್ತೆ. ಇಲ್ಲಿ ವಿಡಿಯೋ, ಶಾರ್ಟ್ಸ್, ಲೈವ್ ಮತ್ತೆ ಪೋಸ್ಟ್ ಅಂತ ಇದೆ. ನಾವು ಇಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗಿದೆ. ಸೊ ವಿಡಿಯೋನ ನಾವು ಇಲ್ಲಿ ಕ್ಲಿಕ್ ಮಾಡ್ಕೋಣ. ಸೊ ಇಲ್ಲಿ ಯಾವುದೋ ಒಂದು ವಿಡಿಯೋ ನಾವು ಇಲ್ಲಿ ಆಡ್ ಮಾಡ್ಕೊಳ್ಳೋಣ. ಸೊ ಈ ಒಂದು ವಿಡಿಯೋನ ಆಡ್ ಮಾಡ್ಕೊಂಡೆ ತಿಳ್ಕೊಳ್ಳಿ. ಈ ರೀತಿ ಬರುತ್ತೆ. ಇಲ್ಲಿ ನಾವು ನೆಕ್ಸ್ಟ್ ಅಂತ ಸೈಡ್ ಕಾಣುವಂತ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ರೀತಿ ಒಂದು ಓಪನ್ ಆಗುತ್ತೆ. ಇಲ್ಲಿ ನೋಡಿ ಟೆಕ್ ಬೈ ರಾಮ್ ಅಂತ ಕಾಣ್ತಾ ಇದೆ. ಇಲ್ಲಿ ನಮ್ಮ ವಿಡಿಯೋ ಮ್ಯಾಗ ಬಂತು. ಕೆಳಗೆ ಇಲ್ಲಿ ಟೈಟಲ್ ಹಾಕಬೇಕಾಗುತ್ತೆ. ಕ್ರಿಯೇಟ್ ಟೈಟಲ್ ಅವ್ರು ತೋರಿಸ್ತಾರೆ. ಟೈಪ್ ಆಡ್ ಟು ಮೆನ್ಷನ್ ಚಾನೆಲ್ ಅಂದ್ರೆ ನೀವು ಆಡ್ ಕೊಟ್ಟು ನಿಮ್ಮ ಚಾನಲ್ ಹೆಸರು ಹಾಕಿ ಎಲ್ಲ ಒಂದು ಇದು ಮಾಡಿ. ಇಲ್ಲಿ ನೀವು ಯಾವ್ದಾದ್ರು ಟೈಟಲ್ ಹಾಕಿ ಅಂತ ಹೇಳಿದ್ದಾರೆ. ಸೊ ಕೆಳಗೆ ಆಡ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಆಮೇಲೆ ಪಬ್ಲಿಕ್ ಅಂತ ಇದೆ. ನೋ ಇಟ್ಸ್ ನಾಟ್ ಫಾರ್ ಮೇಡ್ ಕಿಡ್ಸ್ ಅಂತ ಇದೆ. ಸೊ ಇಲ್ಲಿ ಸುಮಾರು ಆಪ್ಷನ್ಗಳು ಕೊಡ್ತಾರೆ, ನಿಮಗೆಲ್ಲ ಗೊತ್ತಿರಬಹುದು. ಇದನ್ನ ನೀವು ಹಾಕೊಳ್ಳಿ. ಆಮೇಲೆ ಇಲ್ಲಿ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಪೆನ್ಸಿಲ್ ಸಿಂಬಲ್ ಕಾಣ್ತಾ ಇದೆ ನೋಡಿ, ಇಲ್ಲಿ ತೋರಿಸ್ತೇನೆ ನಿಮಗೆ. ಇಲ್ಲಿ ಪೆನ್ಸಿಲ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಇಲ್ಲಿ ನೀವು ಏನ್ ಮಾಡಬೇಕಾಗುತ್ತೆ ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ. ಸೊ ಈ ಪೆನ್ಸಿಲ್ ಸಿಂಬಲ್ ಮೇಲೆ ನೀವು ಈ ರೀತಿ ಕ್ಲಿಕ್ ಅನ್ನ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯಾವ್ದಾದ್ರು ನೀವು ಏನ್ ಮಾಡಿರ್ತೀರ ನೋಡಿ, ಈ ಒಂದು ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಡನ್ ಮೇಲೆ ಕ್ಲಿಕ್ ಅನ್ನ ಮಾಡಿ. ಕ್ಲಿಕ್ ಮಾಡಿದ್ರೆ ಏನಾಗ್ತದೆ, ಇದು ನಮಗೆ ಶೋಕ ಅಂದ್ರೆ ಸೆಟ್ ಆಯ್ತು. ಈ ಒಂದು ನಮ್ಮ ಒಂದು ವಿಡಿಯೋಗೆ ಈ ಒಂದು ತಮ್ನೇಲ್ ಸೆಟ್ ಆಯ್ತು. ಸೊ ಈ ರೀತಿಯಾಗಿ ನೀವು ತಮ್ನೇಲ್ ಆಡ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಎಲ್ಲ ನೀವು ಡಿಸ್ಕ್ರಿಪ್ಷನ್, ಟೈಟಲ್ ಮತ್ತೆ ಲೊಕೇಶನ್ ಆಗಲಿ ಅಥವಾ ಪ್ಲೇ ಲಿಸ್ಟ್ ಆಗಲಿ, ಇಲ್ಲಿ ಅಲ್ಟರ್ಡ್ ಕಂಟೆಂಟ್ ಆಗಲಿ, ಇದೆಲ್ಲ ನೀವೆಲ್ಲ ಸೇವ್ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಇದೆ ಆ ರೀತಿ ಹಾಕೊಂಡು ಇಲ್ಲಿ ಅಪ್ಲೋಡ್ ಮಾಡಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಏನಾಗುತ್ತೆ, ವಿಡಿಯೋ ಒಂದು ಡೈರೆಕ್ಟ್ ಅಪ್ಲೋಡ್ ಆಗುತ್ತೆ. ಸೊ ಈ ರೀತಿ ನೀವು ಅಪ್ಲೋಡ್ ಮಾಡ್ಕೋಬಹುದು. ಈ ರೀತಿಯಾಗಿ ನೀವು ನಿಮ್ಮ ವಿಡಿಯೋಗೆ ತಮ್ನೇಲ್ ಹಾಕಬಹುದು. ತುಂಬಾ ಈಸಿ ಆಗಿರುವಂತ ಒಂದು ವಿಡಿಯೋ ಅಂದ್ರೆ ಒಂದು ಸೆಟ್ಟಿಂಗ್. ಈ ರೀತಿಯಾಗಿ ನೀವು ನಿಮ್ಮ ವಿಡಿಯೋಗಳಿಗೆ ಈಸಿಯಾಗಿ ತಮ್ನೇಲ್ನ ಹಾಕೊಂಡು ವಿಡಿಯೋನ ಅಪ್ಲೋಡ್ ಮಾಡಬಹುದು. ಏನಪ್ಪಾ ಅಂದ್ರೆ ಮೇನ್ ಆಗಿ ನೀವು ಇಲ್ಲಿ ತಮ್ನೇಲ್ನ ಆಡ್ ಮಾಡಲೇಬೇಕು. ಮತ್ತೆ ನಿಮಗೆ ಬೇಡ ಅಂದ್ರೆ ಮತ್ತೆ ಅದೇ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನೀವು ಬೇರೆ ಯಾವ್ದಾದ್ರು ಒಂದು ತಮ್ನೇಲ್ನ ನೀವು ಇಲ್ಲಿ ಹಾಕೋಬಹುದು. ನೋಡಿ ಈ ರೀತಿಯಾಗಿ ಇಲ್ಲಿ ಮತ್ತೆ ಏನ್ ಮಾಡಿದ್ರೆ ಇಲ್ಲಿ ಬೇರೆ ಚೇಂಜ್ ಆಯ್ತು. ಸೊ ಈ ರೀತಿ ಕೂಡ ನೀವು ಚೇಂಜ್ ಅನ್ನ ಮಾಡ್ಕೋಬಹುದು. ಇಷ್ಟೇ ಇರೋದು, ಇಷ್ಟು ಬಿಟ್ರೆ ಮತ್ತೆ ಏನಿಲ್ಲ. ಈ ರೀತಿಯಾಗಿ ನಿಮ್ಮ ಒಂದು ವಿಡಿಯೋಗಳಿಗೆ ನೀವೇನ್ ಮಾಡಿ ತಮ್ನೇಲ್ನ ಆಡ್ ಮಾಡ್ಕೋಬಹುದು. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.